ಉಡುಪಿ ಜಿಲ್ಲೆಯ ಕಾವಡಿ ವ್ಯಾಪ್ತಿಯಲ್ಲಿ ಮರಳುಗಾರಿಕೆಗೆ ಸ್ಥಳೀಯರಿಂದ ವಿರೋಧ ವ್ಯಕ್ತ ಆಗಿದೆ. ಈ ಹಿನ್ನೆಲೆ ಸ್ಥಳಕ್ಕೆ ಗಣಿ ಇಲಾಖೆ ಅಧಿಕಾರಿ ಸಂದೀಪ್ ಪಾಟೀಲ್ ಹಾಗೂ ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗಡೆ ಅವರ ತಂಡ ಆಗಮಿಸಿ ಪರಿಶೀಲನೆ ನಡೆಸಿತು. ಮರಳುಗಾರಿಕೆ ಪ್ರದೇಶದ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿದೆ. ಇದು ನೆರೆಪೀಡಿತ ಪ್ರದೇಶ ಆಗಿದ್ದು ಮರಳುಗಾರಿಕೆಯಿಂದ ಮಳೆಗಾಲದಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ರಸ್ತೆ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಮರಳುಗಾರಿಕೆಗೆ ಅವಕಾಶವನ್ನ ನೀಡಬಾರದು ಅಂತ ಸ್ಥಳೀಯರು ಅಧಿಕಾರಿಗಳಿಗೆ ಒತ್ತಾಯವನ್ನ ಮಾಡಿದ್ರು. ಇನ್ನು ಸ್ಥಳೀಯರ ವಿರೋಧವನ್ನ ಧಿಕ್ಕರಿಸಿ ಅನುಮತಿ ನೀಡಿದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ಕಾರ್ಕಳ ತಾಲೂಕಿನ ಪಡು ತಿರುಪತಿ ಖ್ಯಾತಿಯ ಶ್ರೀ ವೆಂಕಟರಮಣ ದೇವಸ್ಥಾನದ ಶ್ರೀನಿವಾಸ ಮಂಟಪದ ಕೆರೆಯ ಬಳಿ ರಾತ್ರಿ ವೇಳೆ ಚಿರತೆ ಪ್ರತ್ಯಕ್ಷ ಆಗಿದೆ. ಇದು ಕೆಲಕಾಲ ಭಕ್ತರಲ್ಲಿ ಆತಂಕ ಸೃಷ್ಟಿಗೆ ಕಾರಣ ಆಗಿತ್ತು. ಪಲ್ಲಕ್ಕಿ ಉತ್ಸವ ನಡೆದು ಭಕ್ತರು ಇದ್ದಾಗಲೇ ಚಿರತೆ ಕಾಣಿಸಿಕೊಂಡಿದೆ. ಹಲವರು ಮೊಬೈಲ್ನಲ್ಲಿ ಚಿರತೆಯ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ವಿಷಯ ತಿಳಿದು ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಬರೋ ಹೊತ್ತಿಗೆ ಚಿರತೆ ಮರೆಯಾಗಿದೆ. ಚಿರತೆ ಬೃಹತ್ ಗಾತ್ರದಲ್ಲಿರೋದು ವಿಡಿಯೋದಲ್ಲಿ ಕಾಣಸಿಗ್ತಿದೆ. ಇನ್ನು ದೇಗುಲದಲ್ಲಿ 28ರಿಂದ ರಥೋತ್ಸವ ಉತ್ಸವಾದಿಗಳು ವಿಜೃಂಭಣೆಯಿಂದ ಪ್ರಾರಂಭಗೊಳ್ಳಲಿದೆ. ಭಕ್ತರು ದೇವಸ್ಥಾನದಲ್ಲಿ ವಿವಿಧ ಸಿದ್ಧತೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ನಡುವೆ ನಗರದ ಹೃದಯ ಭಾಗದಲ್ಲಿ ಚಿರತೆ ಲಗ್ಗೆ ಇಟ್ಟಿರೋದು ಭಕ್ತರ ಜೊತೆಗೆ ಸ್ಥಳೀಯ ನಗರವಾಸಿಗಳಲ್ಲೂ ಕೂಡ ಭೀತಿ ಮೂಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.